ಒಬ್ಬನೇ ಹೋಯ್ತಿಯಾ ಬಚ್ಚು? ಒಬ್ಬನೇ ಹೋಯ್ತೇನೋ? ಹೋಗಲ್ಲ ಹಚ್ಚ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 1 ತಿಂಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ತಟ್ಟಿಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪನ್ನು ಆರಿಸೋದಕ್ಕೆ ಹೋಗಿ 11 ಜನ ನೀರು ಪಾಲಾಗಿ ಬಿಟ್ಟಿದ್ರು. ಅಂಥದ್ದೊಂದು ಭೀಕರ ದುರಂತ ನಡೆದು ಹೋಗಿಬಿಟ್ಟಿತ್ತು. 11 ಜನಗಳು ಕೂಡ ಒಂದೇ ಕುಟುಂಬದವರು. ಆ ವಿಚಾರವನ್ನು ಈ ಸಂದರ್ಭದಲ್ಲಿ ಯಾಕೆ ನಿಮಗೆ ನೆನಪಿಸ್ತಾ ಇದ್ದೀನಿ ಅಂತಂದರೆ, ಒಂದು ನದಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಎಂತೆಂಥ ದುರಂತಗಳು ನಡೆದು ಹೋಗಿಬಿಡ್ತಾವೆ ಅನ್ನೋದಕ್ಕೆ ಈಗ ಮತ್ತೊಂದು ಸಾಕ್ಷಿ ಹಾಕಿಬಿಟ್ಟಿದೆ. ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ತಟ್ಟೆಹಕ್ಕಲು ನದಿಯಲ್ಲಿ 11 ಜನ ಸಾವನ್ನಪ್ಪಿಬಿಟ್ರೆ, ನಿನ್ನೆ ಅಷ್ಟೇ ಅಂತಂದ್ರೆ ಜೂನ್ 24, 2026ರಂದು ಇಂತಹದ್ದೇ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಇದೀಗ ನದಿಗೆ ಈಜಲು ಹೋದಂಥವರು ಅಥವಾ ಎಂಜಾಯ್ ಮಾಡಲು ಹೋದಂಥವರು ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿರುವಂತಹ ದುರಂತ. ಸ್ನೇಹಿತರೆ, ಇದೆಂತಹ ಘೋರ ದುರಂತ ಅಂತಂದ್ರೆ, ದೇವಸ್ಥಾನಕ್ಕೆ ಅಂತ ಬರ್ತಾರೆ, ಪೂಜೆಯನ್ನ ಮಾಡಿಸಿರ್ತಾರೆ, ಇನ್ನೇನು ಮನೆಗೆ ಹೋಗಬೇಕು, ಎಂಜಾಯ್ ಮಾಡೋಣ ಅಂತ ಹೇಳಿ ನದಿಗೆ ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು, ನೀರಿನ ಹರಿವು ಕೂಡ ಅಷ್ಟು ಬಿರುಸಾಗಿ ಇರಲಿಲ್ಲ, ಅಷ್ಟೊಂದು ಏನು ಕ್ರೌರ್ಯವಾಗಿಯೂ ಕೂಡ ಕಾಣಿಸ್ತಾ ಇರಲಿಲ್ಲ. ಹಾಗಂತೇಳಿ ಒಂದು ಸ್ವಲ್ಪ ಮೈ ಮರೆತು ಬಿಟ್ಟರು ಅಂತ ಕಾಣಿಸುತ್ತೆ. ಅಲ್ಲಿರುವಂಥ ಸೆಕ್ಯೂರಿಟಿ ಕೂಡ ಹೇಳ್ತಾ ಇದ್ದ, ಹೋಗಬೇಡಿ, ಅಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಅಂತೇಳಿ. ಆದರೆ ಅವರ ಮಾತನ್ನು ಕೇಳದೆ ಈ ಹೆಣ್ಣು ಮಕ್ಕಳು ಮುಂದಕ್ಕೆ ಈಜಾಡೋದಕ್ಕೆ ಅಥವಾ ಇನ್ನೊಂಚೂರು ಎಂಜಾಯ್ ಮಾಡೋಣ ಅಂಥೇಳಿ ಆಳಕ್ಕೆ ಹೋಗಿಬಿಡ್ತಾರೆ. ಆಳಕ್ಕೆ ಹೋದಂಥದ್ದೇ ಎಡವಟ್ಟಾಗಿಬಿಡುತ್ತೆ. ಒಬ್ಬರು ಕಾಲು ಜಾರಿ ಬೀಳ್ತಾರೆ. ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಅವ್ರ ಹಿಂದೆ ಮತ್ತೊಬ್ಬರು ಅಂತೇಳಿ ಒಟ್ಟು 5 ಜನ ಒಂದೇ ಕುಟುಂಬದವರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅಂದ ಹಾಗೆ ಏನಿದು ಪ್ರಕರಣ, ಏನಿದು ದುರಂತ? ಈ ದುರಂತದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮಂಡ್ಯ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ನಿವಾಸಿಗಳು ಇವರು. ಸ್ನೇಹಿತರೆ, ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪ ಇರುವಂತಹ ಕಾವೇರಿ ನದಿಗೆ ಈಜಲು ಹೋಗಿರ್ತಾರೆ ಅಥವಾ ಒಂದಿಷ್ಟು ಎಂಜಾಯ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಸ್ನೇಹಿತರೆ, ಅಂದ ಹಾಗೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರಸಿದ್ಧವಾದಂತಹ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಒಂದು ಕುಟುಂಬ ಸಮೇತ ಹೋಗಿರ್ತಾರೆ. ಒಟ್ಟು 6 ಜನ ಜೊತೆಗೆ ಒಂದು ಮಗು ಕೂಡ ಹೋಗಿರುತ್ತೆ. ಒಟ್ಟು 7 ಜನ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈ ದೇವಸ್ಥಾನಕ್ಕೆ ಹೋದಂಥವ್ರು ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಆಕಸ್ಮಿಕವಾಗಿ ಈ ದುರಂತ ನಡೆದೋಗಿ ಬಿಡುತ್ತೆ. ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದವರು ವಿಜಯಮ್ಮ, ಶ್ವೇತಾ, ಪ್ರಿಯಾಂಕಾ, ಚೈತ್ರ, ಅದೇ ರೀತಿಯಾಗಿ ಮಹೇಶ್ ಅಂತೇಳಿ ಈ 5 ಜನಗಳು ಸಾವನ್ನಪ್ಪಿರುವಂತ ದುರ್ದೈವಿಗಳು ಅಂತಾನೆ ಹೇಳಬಹುದು. ಅಸಲಿಗೆ ಅಲ್ಲಿ ಏನಾಯಿತು, ಯಾವ ರೀತಿಯಾಗಿ ಈ ಒಂದು ದುರಂತ ಸಂಭವಿಸಿತು ಅಂತೇಳಿ ನಾನು ನಿಮಗೆ ವಿವರವನ್ನು ಕೊಡ್ತಾ ಹೋಗ್ತೀನಿ. ಈ ವಿಜಯಮ್ಮ ಅಂತ ಏನಿದ್ದಾರಲ್ಲ, ಆರಂಭದಲ್ಲಿ ಎಲ್ಲರೂ ಕೂಡ ನದಿಯ ಒಂದು ದಡದಲ್ಲಿಯೇ ಒಂದಿಷ್ಟು ಎಂಜಾಯ್ ಮಾಡ್ತಾ ಇರ್ತಾರೆ. ಎಂಜಾಯ್ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಏನು ಕೂಡ ಆಗಿರೋದಿಲ್ಲ, ಎಲ್ಲರೂ ಕೈ ಹಿಡ್ಕೊಂಡಿರ್ತಾರೆ, ಸುತ್ತಾಡ್ತಾ ಇರ್ತಾರೆ, ಸೊ ಎಂಜಾಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ವಿಜಯಮ್ಮ ಅನ್ನುವಂತಾಕೆ ಅಂತಂದರೆ 50 ವರ್ಷದ ವೃದ್ಧೆ ಅಂತ ಹೇಳ್ತಿರೋ ಅಥವಾ ಮಹಿಳೆ ಅಂತ ಹೇಳ್ತಿರೋ ನಿಮಗೆ ಬಿಟ್ಟಿರುವಂಥ ವಿಚಾರ. ಈ ಅಮ್ಮ ಮಾಡಿರುವಂಥ ಎಡವಟ್ಟಿನಿಂದಾನೇ ಇವತ್ತು 5 ಜೀವಗಳು ಬಲಿಯಾದವು ಅಂತಾನೆ ಹೇಳ್ಬೋದು. ವಿಜಯಮ್ಮ ಒಂಚೂರು ಆಳಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಮುಂದಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಬೇಡ ಬಿಡಿಯಲ್ಲಿ ಸುಮ್ಮನೆ ಹರಿವು ಜಾಸ್ತಿ ಇದ್ದರೆ ಅಥವಾ ಆಳ ಜಾಸ್ತಿ ಇದ್ದರೆ ಏನು ಮಾಡ್ತೀರಿ ಅಂತೇಳಿ ಇವರೆಲ್ಲರೂ ಕೂಡ ಕುಟುಂಬದವರು ಹೇಳ್ತಾರೆ. ಆದರೆ ವಿಜಯಮ್ಮ ಅದ್ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳೋದಿಲ್ಲ. ಒಂದು ಕ್ಷಣ ಈ ಆಳಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಆಳಕ್ಕೆ ಹೋಗಿಬಿಡ್ತಾಳೆ. ಆದರೆ ಒಳ ಹರಿವು ಹೆಚ್ಚಾಗಿ ಬಿಟ್ಟಿರುತ್ತೆ. ಅಲ್ಲಿ ಮೇಲ್ನೋಟಕ್ಕೆ ರೌದ್ರಾವತಾರ ಆ ಥರ ಏನು ಕೂಡ ಕಾಣಿಸ್ತಾ ಇರೋದಿಲ್ಲ. ನದಿ ಎಲ್ಲವೂ ಕೂಡ ಶಾಂತವಾಗಿದೆ ಅನ್ನೋ ಕಾರಣಕ್ಕೆ ಆಕೆಯೂ ಕೂಡ ಆ ಒಂದು ಅರಸಾಹಸವನ್ನು ಮಾಡೋದಕ್ಕೆ ಹೋಗ್ಬಿಟ್ರೇನೋ ಗೊತ್ತಿಲ್ಲ. ಈ ವಿಜಯಮ್ಮ ಮಾಡಿದಂಥ ಎಡವಟ್ಟಿನಿಂದ ಆಕೆ ಕಾಲ್ ಜಾರಿ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾಳೆ. ಅಂತಂದರೆ ಬ್ಯಾಲೆನ್ಸ್ ಕೂಡ ಕಳ್ಕೊಂಡು ಬಿಡ್ತಾಳೆ. ಇನ್ನು ಈಕೆ ಹೋಗಿಬಿಡ್ತಾಳೆ ಅಂಥೇಳಿ ಆಕೆಯನ್ನು ರಕ್ಷಣೆ ಮಾಡೋದಕ್ಕೆ ಜೊತೆಗಿದ್ದಂಥ ಶ್ವೇತಾ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಅದೇ ರೀತಿಯಾಗಿ ಮಹೇಶ್ ಅಂತೇಳಿ ಇವನು ಕೂಡ ಕುಟುಂಬದವನು, ಕಾರ್ ಚಾಲನೆ ಮಾಡುವಂಥ ವ್ಯಕ್ತಿ, ಇವರೆಲ್ಲರೂ ಕೂಡ ಆಕೆಯ ರಕ್ಷಣೆಗೆ ಅಂತೇಳಿ ಹೋಗಿ ಕಾಲ್ ಜಾರಿ ನೀರು ಪಾಲಾಗಿ ಬಿಡ್ತಾರೆ. ಇನ್ನು ಕುಟುಂಬದ ಜೊತೆಗೆ ಬಂದಂಥ ಒಬ್ಬ ವ್ಯಕ್ತಿ ಮತ್ತು ಮಗುವನ್ನ ಸ್ಥಳೀಯರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ರಕ್ಷಣೆ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಅವ್ರು ಹೋಗಿದ್ದಾರೆ, ನೀವು ಹೋಗ್ಬಿಟ್ರೆ ನೀವು ಸತ್ತು ಹೋಗ್ಬಿಡ್ತೀರಿ ಅಂತೇಳಿ ಅವರನ್ನು ರಕ್ಷಣೆ ಕೂಡ ಮಾಡ್ತಾರೆ. ಇಲ್ಲ ಅಂತಂದರೆ ಆ 2 ಜೀವಿಗಳು ಕೂಡ ಬಲಿಯಾಗಿ ಬಿಡುವಂಥ ಸಾಧ್ಯತೆ ಇತ್ತೇನೋ ಗೊತ್ತಿಲ್ಲ. ಈ ರೀತಿಯಾಗಿ ಒಂದು ದುರಂತ ನಡೆದು ಹೋಗಿಬಿಡುತ್ತೆ. ಇನ್ನು ದುರಂತದಲ್ಲಿ ಸಾವನ್ನಪ್ಪಿದ ವಿಜಯಮ್ಮನಿಗೆ 50 ವರ್ಷ, ಶ್ವೇತಾ ಕೇವಲ 38 ವರ್ಷ, ಪ್ರಿಯಾಂಕಾ 28 ವರ್ಷ, ಚೈತ್ರ 20 ವರ್ಷ. ಇನ್ನು ಮಹೇಶ್ ಅಂತೇಳಿ ಇವರ ಏಜ್ ಕೂಡ ಅಧಿಕೃತವಾಗಿ ಗೊತ್ತಾಗಿಲ್ಲ. ಆದರೆ ಇವರು ಕೂಡ ಕುಟುಂಬದವರು ಅಂತೇಳಿ, ಅಂತಂದರೆ ಒಂದೇ ಕುಟುಂಬದವರು, ಸಹೋದರ ಸಂಬಂಧಿಗಳಾಗಿರ್ಬೋದು, ಅಣ್ಣ ತಮ್ಮಂದರು, ಸೊ ಈ ರೀತಿಯಾದಂಥ ಒಂದೇ ಕುಟುಂಬದ ಸಂಬಂಧಿಕರು ಇವರೆಲ್ಲರೂ ಕೂಡ ನಿನ್ನೆ
ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಕುಟುಂಬದಸ್ಥರು ಮುತ್ತತ್ತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಬಂದಿರ್ತಾರೆ. ಪೂಜೆಯ ನಂತರ ಫೋಟೋ ಸೆಲ್ಫಿ ತೆಗೆದುಕೊಳ್ಳಲು ಮತ್ತು ಆಟವಾಡಲು ನದಿಯ ದಂಡಿಗೆ ಹಿಡಿದು ಬಿಡ್ತಾರೆ. ಅಲ್ಲಿ ಕರ್ತವ್ಯದಲ್ಲಿದ್ದ ಹೋಮ್ ಗಾರ್ಡ್ ಕೂಡ ನದಿಯ ಆಳಕ್ಕೆ ಇಳಿಬೇಡಿ ಅಂತೇಳಿ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ಒಂದು ಎಚ್ಚರಿಕೆಯನ್ನ ಗಾಳಿಗೆ ತೂರಿಬಿಟ್ರು. ಅದೆಲ್ಲವನ್ನು ಕೂಡ ಗಾಳಿಗೆ ತೂರಿದ ಕಾರಣದಿಂದಾಗಿ ಇಂಥದ್ದೊಂದು ದುರಂತವೇ ನಡೆದೋಯ್ತು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲಗೂರು ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿ ನದಿಯಿಂದ ಇದೀಗ ಹೊರಗಡೆ ತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಇನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಡಾಕ್ಟರ್ ವಿಜಯ ಶೋಭಾರಾಣಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕವಾಗಿ ನಡೆದ ದುರಂತ ಅಂತೇಳಿ ಸ್ಪಷ್ಟವಾಗಿ ಇದೀಗ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಈ ಒಂದು ದುರಂತದಲ್ಲಿ ಆರಂಭದಲ್ಲಿ ಏನಾಗಿತ್ತು ಅಂತಂದ್ರೆ ಒಂದೇ ಕುಟುಂಬದವರು ಅನ್ನೋ ಕಾರಣಕ್ಕೆ ಇವರು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಈ ನದಿಗೆ ಬಂದಿದ್ರು ಅನ್ನೋ ಹಾಗೆ ಒಂದಿಷ್ಟು ಗಾಳಿ ಮಾತುಗಳು ಕೂಡ ಕೇಳ್ತಾ ಇತ್ತು. ಆ ಕಾರಣದಿಂದಾಗಿ ಅಲ್ಲಿನ SP ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಕಸ್ಮಿಕವಾಗಿ ನಡೆದಿರುವಂಥದ್ದು, ಯಾವುದೇ ಒಂದು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರು ಬಂದಂಥವರಲ್ಲ. ದೇವಸ್ಥಾನಕ್ಕೆ ಬಂದಿದ್ರು, ಈ ರೀತಿಯಾಗಿ ದುರಂತ ನಡೆದು ಹೋಗಿದೆ ಅಂತ ಹೇಳಿ ಖಚಿತ ಮಾಹಿತಿಯನ್ನು ನೀಡಿದ್ದಾರೆ. ಅಂತಂದ್ರೆ ಸಂಬಂಧಿ ಒಬ್ರು ಉಳ್ಕೊಂಡಿದ್ರಲ್ಲ, ರವಿ ಅನ್ನುವಂಥ ವ್ಯಕ್ತಿ ಮತ್ತು ಆ 4 ವರ್ಷದ ಮಗು, ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಯಾಕೆ ಬಂದಿದ್ರಿ ಏನು ಅಂತ ಹೇಳಿ. ಇಲ್ಲ, ನಾವು ಈ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ, ಇಲ್ಲಿ ಎಂಜಾಯ್ ಮಾಡಿ ಹೋಗೋಣ ಅಂತ ಹೇಳಿ ನೀರಿಗೆ ಹೋಗಿದ್ವಿ, ಆದರೆ ಈ ಸಂದರ್ಭದಲ್ಲಿ ಇಂಥ ದುರಂತ ನಡೆದು ಹೋಗಿಬಿಟ್ಟಿದೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದ್ರೆ, ನದಿಯ ಸಮೀಪಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ನದಿಗೆ ನಾವು ಎಂಜಾಯ್ ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯತನವನ್ನು ತೋರಬಾರ್ದು. ಅದರಲ್ಲೂ ಕೂಡ ಈಜು ಬರಲಿಲ್ಲ ಅಂತಂದ್ರೆ ಈ ನೀರಿನ ಜೊತೆ ಆಟವನ್ನೇ ಆಡೋದಕ್ಕೆ ಹೋಗಬಾರ್ದು. ಅದು ನೀರು ಸ್ವಲ್ಪನೇ ಇರಲಿ ಅಥವಾ ಜಾಸ್ತಿನೇ ಇರಲಿ, ನದಿನೇ ಆಗಿರಲಿ, ಸಮುದ್ರವೇ ಆಗಿರಲಿ ಅಥವಾ ಕೆರೆಗಳೇ ಆಗಿರಲಿ, ಈಜು ಬರಲಿಲ್ಲ ಅಂತಂದ್ರೆ ಖಂಡಿತವಾಗಿ ಇಳಿಯೋದಕ್ಕೆ ಹೋಗಬಾರ್ದು. ಯಾಕೆ ಅಂತಂದ್ರೆ ಏನು ಬೇಕಾದರೂ ಆಗಬಹುದು, ಒಳಗಡೆ ಏನಾಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೀರಿನ ಅರಿವು ಹೆಚ್ಚಿರುತ್ತೋ ಅಥವಾ ಆಳ ಇರುತ್ತೋ ಏನು ಕೂಡ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 1% ಏನಾದರೂ ಯಾಮರೆ ಬಿಟ್ಟರೆ ಖಂಡಿತವಾಗಿಯೂ ದುರಂತ ನಡೆದು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೇವಲ ಒಬ್ಬರು ಸಾವನ್ನಪ್ಪೋದಲ್ಲ, ಜೊತೆಗಿದ್ದಂಥ ಎಲ್ಲರೂ ಕೂಡ ಸಾವನ್ನಪ್ಪುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ಈಜು ಬರದೇ ಇದ್ದರೆ ಖಂಡಿತವಾಗಿಯೂ ನೀರಿಗೆ ಇಳಿಯೋದಕ್ಕೆ ಹೋಗಬೇಡಿ. ನನ್ನ ವೈಯಕ್ತಿಕ ಅಭಿಪ್ರಾಯವೂ ಕೂಡ ಇದಾಗಿದೆ. ಯಾಕೆ ಅಂತಂದರೆ ಬಹುತೇಕ ಕೇಸ್ಗಳನ್ನ ಈ ರೀತಿಯಾಗಿ ನೋಡ್ತಾ ಇದ್ದೀವಿ. ಕಳೆದ 1 ವಾರದ ಹಿಂದೆಯೂ ಕೂಡ ಒಂದು ಸಮುದ್ರ ಮಹಾರಾಷ್ಟ್ರದ ಸಮೀಪದಲ್ಲೂ ಕೂಡ ಒಂದು ದುರಂತ ನಡೆದು ಹೋಗಿತ್ತು. ಕಳೆದ 1 ತಿಂಗಳ ಹಿಂದೆ ನಮ್ಮ ರಾಜ್ಯದಲ್ಲೇ ನಡೆದು ಹೋಗಿತ್ತು. ಇದೇ ರೀತಿಯಾಗಿ ಹಾಸನದಲ್ಲೂ ಕೂಡ ಕಳೆದ 15 ದಿನಗಳ ಹಿಂದೆ ನಡೆದೋಗಿತ್ತು. ಬೆಂಗಳೂರಿನ ಯುವಕರು ಒಂದು ಯಾವುದೋ ಕೆರೆಗೆ ಬಂದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ರು ಅಂತ ಇಂತಹ ಪ್ರಕರಣಗಳು ಬಹುತೇಕ ಆಗ್ತಾ ಇದ್ದಾವೆ. ಪ್ರತಿದಿನ ಆಗ್ತಾ ಇರುವಂಥ ಸನ್ನಿವೇಶಗಳಿರುತ್ತೆ. ಆದರೆ ತುಂಬ ಅದು ಆಘಾತವನ್ನು ಸೃಷ್ಟಿ ಮಾಡೋ ರೀತಿಯಲ್ಲಿ ಬಿಂಬಿತವಾದಂಥ ಸಂದರ್ಭದಲ್ಲಿ ಮಾತ್ರ ನಾವೆಲ್ಲ ಗಮನಿಸ್ತೀವಿ. ಆದರೆ ರಿಯಾಲಿಟಿಯಲ್ಲಿ ಬಹುತೇಕ ಈ ರೀತಿಯಾದಂಥ ದುರಂತಗಳು ನಮ್ಮ ರಾಜ್ಯದಲ್ಲಿಯೇ ನಡೀತಾ ಇರ್ತವೆ. ಕೆರೆಗೆ ಬೀಳುವಂಥದ್ದು, ನದಿಗೆ ಬೀಳುವಂಥದ್ದು ಅಥವಾ ಈ ಹಳ್ಳಗಳು, ಈ ಏನೇನೋ ಒಂದು ನೀರಿನ ಪ್ರದೇಶಗಳಿರ್ತವೆ, ಆ ಎಲ್ಲ ಪ್ರದೇಶದಲ್ಲೂ ಕೂಡ ಸಾವನ್ನಪ್ಪುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗಬೇಕಾದ್ರೆ, ಅಲ್ಲಿಗೆ ಇಳಿಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಲಿ ಮೊಸಳೆಗಳು ಕೂಡ ಇರ್ತವೆ. ಅವುಗಳನ್ನ ಅಲ್ಲಿ ಸ್ಪಷ್ಟವಾಗಿ ಅಧಿಕಾರಿಗಳಾಗಿರ್ಬೋದು, ಅಲ್ಲಿರುವಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ನದಿಯಲ್ಲಿ ಮೊಸಳೆಗಳಿದ್ದಾವೆ, ಎಚ್ಚರಿಕೆ ಇರಲಿ, ನಿಷೇಧಿತ ಪ್ರದೇಶಗಳಿರ್ತವೆ, ಆ ಪ್ರದೇಶಗಳಿಗೆ ಹೋಗಬೇಡಿ ಅಂತ ಇರ್ತಾರೆ. ಅಂಥದ್ದೆಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡಿದಂಥ ಸಂದರ್ಭದಲ್ಲಿ ದುರಂತಗಳು ನಡೆದು ಹೋಗ್ತವೆ. ಅಲ್ಲಿ ಸುಮ್ಮನೆ ಬೋರ್ಡ್ಗಳನ್ನು ಹಾಕಿರ್ತಾರೆ ಅಥವಾ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ಗೆ ಹಾಕಿರೋದಿಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರ್ತಾರೆ ಅಂತಂದ್ರೂ ಕೂಡ ಒಂದಿಷ್ಟು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಅದನ್ನು ನಾವು ಗಮನಿಸದೇ ಇದ್ದಂಥ ಸಂದರ್ಭದಲ್ಲಿ ಅವರ ನಿರ್ಲಕ್ಷ್ಯತನ, ಗಮನಿಸದೇ ಇರುವಂಥ ನಮ್ಮ ನಿರ್ಲಕ್ಷ್ಯತನ, ಇದರಿಂದಾಗಿ ಸಾವುಗಳು ಸಂಭವಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ನದಿಗೆ ಇಳಿಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನದಿಗೆ ಅಥವಾ ನೀರಿಗೆ ಇಳಿಯುವಂಥ ಪ್ರಯತ್ನವನ್ನು ಮಾಡಿ. ಈ ಒಂದು ದುರಂತ ಒಂದು ಕಡೆ ರಾಜ್ಯದಾದ್ಯಂತ ಆಘಾತವನ್ನು ಕೂಡ ಸೃಷ್ಟಿ ಮಾಡಿದೆ. ಒಂದೇ ಕುಟುಂಬದ 5 ಜನ ಸಾವನ್ನಪ್ಪು ಬಿಟ್ರಲ್ಲ ಅನ್ನುವಂಥ ಮನೋಭಾವವನ್ನು ತಂದಾಕಿದೆ. ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ಪ್ರವಾಸಕ್ಕೆ ಹೋಗುವಂಥವ್ರಿಗೆ ಅಥವಾ ಎಂಜಾಯ್ ಮಾಡಬೇಕು ಅಂತೇಳಿ ಹೋಗ್ತಾ ಇರ್ತಾರಲ್ಲ ಅಂಥವರಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.